ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಮಂಗಳವಾರ ಬಿಜೆಪಿ ಕರೆ ನೀಡಿದ ಹರತಾಳ ಜಿಲ್ಲೆಯಲ್ಲಿ ಬಹುತೇಕ ಪೂರ್ಣ. ಕಾಸರಗೋಡಿನಲ್ಲಿ ಪ್ರತಿಭಟನಾ ಮೆರವಣಿಗೆ ವೇಳೆ ನಡೆದ ಹಿಂಸಾಚಾರ. ಓರ್ವ ಪೊಲೀಸ್ ಸಹಿತ 3 ಗಾಯ. ಕಾನೂನು ಸುವ್ಯವಸ್ಥೆ ಪಾಲಿಸಲು ರಾಜ್ಯ ಸರ್ಕಾರ ವಿಫಲ. ಕಾಸರಗೋಡಿಗೆ ಕೇಂದ್ರ ಸೇನೆ ನಿಯೋಜನೆ ಅಗತ್ಯ ಎಂದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಸುರೇಂದ್ರನ್. ಕಣ್ಣೂರು ರೀತಿಯ ರಾಜಕೀಯಕ್ಕಿಳಿದರೆ ಸಿಪಿಎಂಗೆ ತಕ್ಕ ಶಾಸ್ತಿ ಮಾಡುವುದಾಗಿ ಎಚ್ಚರಿಕೆ. ಉಪ್ಪಳದ ಕೈಕಂಬ ಬಳಿ ಮರದ ಮಿಲ್ಗೆ ತಗುಲಿದ ಆಕಸ್ಮಿಕ ಬೆಂಕಿ, ಅಪಾರ ನಾಶ ನಷ್ಟ. ಹಿರಿಯಣಿಯಲ್ಲಿ ಕೊನೆಗೊಂಡ ಸಂಗೀತ ನಾಟಕ ಅಕಾಡೆಮಿಯ ಬೀದಿ ನಾಟಕೋತ್ಸವ. ಬಹಿರಂಗ ಚರ್ಚೆಯಲ್ಲಿ ಪಾಲ್ಗೊಂಡ ಸ್ಥಳೀಯ ಗ್ರಾಮಸ್ಥರು. ನಾಟಕೋತ್ಸವ ಸಾರ್ಥಕತೆ ಒದಗಿಸಿತು ಎಂದ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಉಮೇಶ್ ಎಂ ಸಾಲಿಯಾನ್. ತೈಲ ದರ ಏರಿಕೆ ಖಂಡಿಸಿ ಐಎನ್ಟಿಯುಸಿ ಕಾಸರಗೋಡು ವಲಯ ಸಮಿತಿ ವತಿಯಿಂದ ನಡೆಯಿತು ದೊಂದಿ ಮೆರವಣಿಗೆ. ಹಲವರು ಭಾಗಿ. ಇದೀಗ ವಾರ್ತೆಗಳು ವಿವರವಾಗಿ. ಚೆರುವತ್ತೂರಿನಲ್ಲಿ ನಡೆದ ಹಿಂಸಾಚಾರ ಖಂಡಿಸಿ ಬಿಜೆಪಿ ಮಂಗಳವಾರ ಘೋಷಿಸಿದ ಹರತಾಳ ಜಿಲ್ಲೆಯಲ್ಲಿ ಬಹುತೇಕ ಪೂರ್ಣವಾಯಿತು. ಕಾಸರಗೋಡು ನಗರದಲ್ಲಿ ಬಿಜೆಪಿ ಪ್ರತಿಭಟನಾ ಮೆರವಣಿಗೆ ವೇಳೆ ಹಿಂಸಾಚಾರ ಉಂಟಾಗಿದ್ದು, ಪೊಲೀಸರು ಲಾಠಿಚಾರ್ಜ್ ಹಾಗೂ ಗ್ರೆನೇಡ್ ಬಳಸಿ ಪರಿಸ್ಥಿತಿ ತಹಬದಿಗೆ ತಂದರು. ಈ ವೇಳೆ ಓರ್ವ ಪೊಲೀಸ್ ಹಾಗೂ 2 ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಿಜೆಪಿ ನೇತೃತ್ವದಲ್ಲಿ ಕಳೆದ ದಿನ ಚೆರುವತ್ತೂರಿನಲ್ಲಿ ನಡೆದ ಮೆರವಣಿಗೆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರಿಗೆ ಹಲ್ಲೆಗಳಾಗಿದ್ದವು. ಘಟನೆಯನ್ನು ಖಂಡಿಸಿ ಬಿಜೆಪಿ ವತಿಯಿಂದ ಜಿಲ್ಲೆಯಾದ್ಯಂತ ಮಂಗಳವಾರ ಹರತಾಳ ನಡೆಯಿತು. ಹರತಾಳ ಪ್ರಯುಕ್ತ ಜಿಲ್ಲೆಯ ಪ್ರಮುಖ ನಗರಗಳಾದ ಕಾಸರಗೋಡು, ಕಾಂಜಂಗಾಡು ಸಹಿತ ಕುಂಬಳೆ, ಮಂಜೇಶ್ವರ ಮೊದಲಾದೆಡೆ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿದ್ದವು. ಜಿಲ್ಲೆಯಾದ್ಯಂತ ಸಂಚಾರ ವ್ಯವಸ್ಥೆ ಸಂಪೂರ್ಣ ಮೊಟಕಾಯಿತು. ಹಲವು ಸರ್ಕಾರಿ ಸಂಸ್ಥೆಗಳು ಸಿಬ್ಬಂದಿಗಳಿಲ್ಲದೆ ಬಿಕು ಎನ್ನುತ್ತಿದ್ದ ದೃಶ್ಯ ಕಂಡುಬಂತು. ಕಾಸರಗೋಡು ನಗರದಲ್ಲಿ ಬೆಳಿಗ್ಗೆ ನಡೆದ ಬಿಜೆಪಿಯ ಪ್ರತಿಭಟನಾ ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಹೊಯ್ಕೈ ತಳ್ಳಾಟ ಉಂಟಾಯಿತು. ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಪೊಲೀಸರು ಗ್ರೆನೇಡ್ ಪ್ರಯೋಗಿಸಿದರು. ಈ ವೇಳೆ ಓರ್ವ ಪೊಲೀಸ್ ಹಾಗೂ 2 ಕಾರ್ಯಕರ್ತರಿಗೆ ಗಾಯಗಳಾಗಿವೆ. ನಗರದ ಜಿಲ್ಲಾ ಸಹಕಾರಿ ಬ್ಯಾಂಕಿಗೆ ಆಗಂತುಕರು ಕಲ್ಲೆಸೆದು ಕಿಟಕಿ ಗಾಜುಗಳನ್ನು ಹುಡಿ ಮಾಡಿದ ಘಟನೆ ವರದಿಯಾಗಿದೆ. ಜಿಲ್ಲೆಯ ಇತರೆಡೆ ಕೆಲ ಸಣ್ಣ ಪುಟ್ಟ ಅಹಿತಕರ ಘಟನೆ ಹೊರತುಪಡಿಸಿದರೆ ಸ್ಥಿತಿ ಬಹುತೇಕ ಶಾಂತಿಯುತವಾಗಿತ್ತು. ಬಸ್ಸುಗಳು ಸಹಿತ ಸೇವಾ ವಾಹನಗಳು ರಸ್ತೆಗಿಳಿದಿರಲಿಲ್ಲ. ಚೆರುವತ್ತೂರಿನಲ್ಲಿ ಬಿಜೆಪಿಯ ಮೆರವಣಿಗೆಗೆ ಕಲ್ಲು ತೂರಾಟ ನಡೆಸಿದ ಸಿಪಿಎಂ ಕ್ರಮವನ್ನು ಖಂಡಿಸಿ ಪಕ್ಷದ ನೇತೃತ್ವದಲ್ಲಿ ಕಾಸರಗೋಡು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಹಲವಾರು ಮಂದಿ ನಾಯಕರು ಪಾಲ್ಗೊಂಡರು. ಕಾಸರಗೋಡಿನ ಕರಂದಕಾಡಿನಲ್ಲಿರುವ ಪಕ್ಷದ ಕಚೇರಿ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಬ್ಯಾಂಕ್ ರಸ್ತೆಯಾಗಿ ಹಳೆ ಬಸ್ ನಿಲ್ದಾಣಕ್ಕೆ ಸಾಗಿ ಹೊಸ ಬಸ್ ನಿಲ್ದಾಣದ ಹಾದಿಯಾಗಿ ಕರಂದಕಾಡಿಗೆ ಮರಳಿತು. ಈ ವೇಳೆ ಘೋಷಣೆಗಳು ಮೊಳಗಿದವು. ಚೆರುವತ್ತೂರಿನಲ್ಲಿ ದಾಂಧಲೆಗೆ ಯತ್ನಿಸಿದ ಕಿಡಿಗೇಡಿಗಳನ್ನು ಬಂಧಿಸಬೇಕೆಂಬ ಘೋಷಣೆಗಳು ಕೇಳಿಬಂದವು. ಬಿಜೆಪಿ ರಾಜ್ಯ ನಾಯಕ ಕೆ ಸುರೇಂದ್ರನ್, ಜಿಲ್ಲಾಧ್ಯಕ್ಷ ನ್ಯಾಯವಾದಿ ಕೆ ಶ್ರೀಕಾಂತ್, ನಾಯಕರಾದ ರವೀಶ್ ತಂತ್ರಿ ಕುಂಟಾರು, ಸುಧಾಮ ಗೋಸಾಡ, ಪಿ ರಮೇಶ್, ಅನಿತಾ ಮೊದಲಾದವರು ಮುಂದಾಳತ್ವ ವಹಿಸಿದರು.
ಕಾಸರಗೋಡ್ನ ಮೀಪುಗುರಿ ಪಾರೆಕಟ್ಟೆ ಬಳಿ ಇರುವ ಎಕೆಜಿ ಸ್ಮಾರಕ ಗ್ರಂಥಾಲಯಕ್ಕೆ ಆಗಂತುಕರು ನುಗ್ಗಿ ದಾಂಧಲೆಗೈದ ಘಟನೆ ವರದಿಯಾಗಿದೆ. ಮಂಗಳವಾರ ಅಪರಾಹ್ನ ಘಟನೆ ನಡೆದಿದ್ದು ಬಿಜೆಪಿ ಆರ್ಎಸ್ಎಸ್ ಕಾರ್ಯಕರ್ತರು ಕೃತ್ಯ ನಡೆಸಿದ್ದಾರೆಂದು ಸಿಪಿಐಎಂ ಆರೋಪಿಸಿದೆ. ಪಾರಕಟ್ಟೆಯಲ್ಲಿರುವ ಎಕೆಜಿ ಸ್ಮಾರಕ ಗ್ರಂಥಾಲಯದಲ್ಲಿ ಆಗಂತುಕರು ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ಮಂಗಳವಾರ ಅಪರಾಹ್ನ ಘಟನೆ ನಡೆದಿದೆ. ಗ್ರಂಥಾಲಯಕ್ಕೆ ನುಗ್ಗಿದ ಆಗಂತುಕರು ಏಕಾಏಕಿ ಆಸನಗಳನ್ನು ಹಾಗೂ ಪುಸ್ತಕಗಳನ್ನು ಹೊರಗೆಸೆದಿದ್ದು ದಾಂಧಲೆ ನಡೆಸಿದ್ದಾರೆನ್ನಲಾಗಿದೆ. ಘಟನೆಯ ಬಗ್ಗೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಕಾರ್ಯಕರ್ತರ ಕೃತ್ಯವಿದೆಂದು ಸಿಪಿಎಂ ಆರೋಪಿಸಿದೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸಲು ವಿಫಲರಾಗಿದ್ದು ಕೇಂದ್ರ ಸೇನೆಯನ್ನು ತರಿಸಬೇಕೆಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಕೆ ಸುರೇಂದ್ರನ್ ತಿಳಿಸಿದ್ದಾರೆ. ಕಣ್ಣೂರು ರೀತಿಯ ರಾಜಕೀಯಕ್ಕೆ ಸಿಪಿಐಎಂ ಮುಂದಾದಲ್ಲಿ ಕಾಸರಗೋಡ್ನಲ್ಲಿ ತಕ್ಕ ಪಾಠ ಕಲಿಸಲಿದೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಕಾಸರಗೋಡ್ನಲ್ಲಿ ಸಂಜೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಯಡರಂಗ ನೇತೃತ್ವದ ಸರ್ಕಾರ ಬಂದಾಗಿನಿಂದ ಸಿಪಿಐಎಂ ಹಿಂಸಾ ರಾಜಕೀಯವನ್ನು ಮತ್ತಷ್ಟು ಹೆಚ್ಚಿಸಿದೆ. ಚೆರ್ವತ್ತೂರಿನಲ್ಲಿ ಸಿಪಿಐಎಂ ಕಾರ್ಯಕರ್ತರು ನಡೆಸಿದ ಆಕ್ರಮಣ ಆ ಪಕ್ಷದ ಅಸಹಿಷ್ಣುತೆಯನ್ನು ಬಿಂಬಿಸುತ್ತದೆ. ಅಲ್ಲಿನ ಶಾಸಕರಿಗೆ ತಮ್ಮ ಸ್ವಕ್ಷೇತ್ರದ ಪಕ್ಷದ ಕಾರ್ಯಕರ್ತರನ್ನು ನಿಯಂತ್ರಿಸಲು ಸಾಧ್ಯವಾಗದಿರುವುದು ಅವರ ವಿಫಲತೆಯನ್ನು ಸೂಚಿಸಿದೆ. ಬಿಜೆಪಿ ರಾಜಕೀಯ ವಿಚಾರಗಳನ್ನಿಟ್ಟು ಸಭೆ ಚಳವಳಿಗಳನ್ನು ನಡೆಸುತ್ತದೆ. ಅದನ್ನು ರಾಜಕೀಯವಾಗಿ ಎದುರಿಸಲು ಅಸಮರ್ಥವಾದಾಗ ಸಿಪಿಐಎಂ ಸದಾ ಇಂತಹ ಕಾರ್ಯಕ್ಕಿಳಿಯುತ್ತದೆ. ಚೆರ್ವತ್ತೂರಿನಲ್ಲಿ ನಡೆದ ಹಿಂಸಾ ಪ್ರವೃತ್ತಿಯು ಸಿಪಿಐಎಂನ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲೇ ಆಗಿದೆ. ರಾಜ್ಯದಲ್ಲಿ ತಮ್ಮ ಸರ್ಕಾರವಿದೆ ಎಂಬ ಹುಂಬತನದಿಂದ ಅದು ಈ ರೀತಿ ವರ್ತಿಸಿದೆ. ಯಡರಂಗ ನೇತೃತ್ವದ ಸರ್ಕಾರ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಲು ವಿಫಲವಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸೇನೆಯನ್ನು ತರಿಸುವುದು ಒಳಿತು ಎಂದು സുരേന്ദ്രൻ ತಿಳಿಸಿದರು. കണ്ണൂർ കാസർഗോഡ് ജില്ലകളിലെ ക്രമസമാധാനത്തിന്റെ ചുമതല കേന്ദ്ര സേനയെ ഏൽപ്പിക്കാൻ പിണറായി സർക്കാർ തയ്യാറാവണം, പിണറായി വിജയൻ തയ്യാറാവണം എന്നുള്ളതാണ് ഞങ്ങളുടെ ഡിമാൻഡ്. ಕಣ್ಣೂರು ರೀತಿಯ ರಾಜಕೀಯ ಕಾಸರಗೋಡ್ನಲ್ಲಿ ನಡೆಸುವ ಉದ್ದೇಶ ಸಿಪಿಐಎಂಗಿದ್ದರೆ ಕಾಸರಗೋಡು ಹಾಗೂ ಮಂಜೇಶ್ವರದಲ್ಲಿ ಅದಕ್ಕೆ ತಕ್ಕ ಪರಿಣಾಮ ಎದುರಿಸಬೇಕಾದೀತು ಎಂದು ಅವರು ಎಚ್ಚರಿಕೆ ನೀಡಿದರು. ಘಟನೆಯ ಪೂರ್ಣ ಮಾಹಿತಿಯನ್ನು ಕೇಂದ್ರ ಗೃಹ ಖಾತೆಗೆ ಸಲ್ಲಿಸಿ ದೂರು ನೀಡುವುದಾಗಿಯೂ ಅವರು ಹೇಳಿದರು. ക്രമസമാധാനം ഞങ്ങൾ ഇന്നലെ തന്നെ പറഞ്ഞിട്ടുണ്ട്, അതിൽ യാതൊരു സംശയവുമില്ല. ചെറുവത്തൂരിലും ചീമേനിയിലും സിപിഎം ശക്തി കേന്ദ്രങ്ങളിൽ പാർട്ടി പ്രവർത്തനം തടസ്സപ്പെടുത്തിയാൽ സ്വാഭാവികമായിട്ടുള്ള പ്രതികരണം ഞങ്ങളുടെ ശക്തി കേന്ദ്രങ്ങളിൽ ഉണ്ടാവും. ഞങ്ങൾ ഒരു സംശയവുമില്ല, കാസർഗോഡ് മഞ്ചേശ്വരം മണ്ഡലങ്ങളിൽ സിപിഎം അവിടെ അക്രമം അവസാനിപ്പിച്ചില്ലെങ്കിൽ സ്വാഭാവികമായിട്ടുള്ള പ്രതികരണം ഇവിടെ ഉണ്ടാവും. ജനങ്ങൾ വിഡ്ഢികളൊന്നുമല്ല, ജനങ്ങൾ പ്രതികരിക്കും. ആ പ്രതികരണമാണ് ഇന്ന് കണ്ടിരിക്കുന്നത്. അവിടെ സിപിഎം അക്രമം അവസാനിപ്പിക്കണം. ಮಂಗಳವಾರ ಸಂಜೆ ಕಾಸರಗೋಡ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸುರೇಂದ್ರನ್ ಅವರಿಗೆ ಕುಂಟರ್ ರವೀಶ್ ತಂತ್ರಿ, ಪಕ್ಷದ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್, ಪಿ ರಮೇಶ್ ಸಾಥ್ ನೀಡಿದರು. ಉಪ್ಪಳದ ಕೈಕಂಬ ಬಳಿ ಮರದ ಮಿಲ್ಲೊಂದು ಬೆಂಕಿಗೆ ಆಹುತಿಯಾಗಿದೆ. ಅಬೂಬಕರ್ ಹಾಜಿ ಎಂಬವರಿಗೆ ಸೇರಿದ ಮಿಲ್ನಲ್ಲಿ ದುರ್ಘಟನೆ ನಡೆದಿದ್ದು ಲಕ್ಷಾಂತರ ರೂಪಾಯಿ ನಾಶನಷ್ಟ ಅಂದಾಜಿಸಲಾಗಿದೆ. ಉಪ್ಪಳದ ಕೈಕಂಬ ಬಳಿ ಅಬೂಬಕರ್ ಹಾಜಿಯವರ ಬಾಂಬೆ ಟಿಂಬರ್ ಎಂಬ ಹೆಸರಿನ ಮರದ ಮಿಲ್ನಲ್ಲಿ ಮಂಗಳವಾರ ಮುಂಜಾನೆ ಬೆಂಕಿ ಕಾಣಿಸಿದೆ. ಪರಿಸರ ನಿವಾಸಿಗಳು ಗಮನಕ್ಕೆ ಬಂದ ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು ಎಚ್ಚೆತ್ತ ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯರು ಸುಮಾರು ತಾಸುಗಳ ತನಕ ಹರಸಾಹಸಪಟ್ಟು ಬೆಂಕಿಯನ್ನು ನಂದಿಸಿದ್ದಾರೆ. ಆದರೆ ಮಿಲ್ನೊಳಗಿದ್ದ ಬೆಲೆ ಬಾಳುವ ಮರಗಳ ಸಹಿತ ಹಲವಾರು ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿದೆ. ಸುಮಾರು 10 ಲಕ್ಷ ರೂಪಾಯಿ ನಾಶನಷ್ಟ ಅಂದಾಜಿಸಲಾಗಿದೆ. ಸಂಗೀತ ನಾಟಕ ಅಕಾಡೆಮಿ ವತಿಯಿಂದ ಹಿರಿಯೇಣಿಯಲ್ಲಿ ನಡೆದು ಬರುತ್ತಿದ್ದ ಬೀದಿ ನಾಟಕೋತ್ಸವ ಮಂಗಳವಾರ ಮುಕ್ತಾಯಗೊಂಡಿತು. ನಾಟಕೋತ್ಸವದ ಅಂಗವಾಗಿ ಬಹಿರಂಗ ಸಭೆಯನ್ನು ಏರ್ಪಡಿಸಲಾಯಿತು. ಕಳೆದ 3 ದಿನಗಳಾಗಿ ಹಿರಿಯೇಣಿಯ ಕೈಲಾಸ ಸಭಾಂಗಣದ ಆವರಣದಲ್ಲಿ ಕೇರಳ ರಾಜ್ಯ ಸಂಗೀತ ನಾಟಕ ಅಕಾಡೆಮಿ ವತಿಯಿಂದ ಬೀದಿ ನಾಟಕೋತ್ಸವ ಭಾರೀ ಸಂಭ್ರಮದಿಂದ ಜರುಗಿತು. ನಾಟಕೋತ್ಸವದಲ್ಲಿ ವಿವಿಧ ತಂಡಗಳು ಪಾಲ್ಗೊಂಡು ಪ್ರದರ್ಶನ ನೀಡಿದವು. ಕಾರ್ಯಕ್ರಮದ ಅಂಗವಾಗಿ ಬೀದಿ ನಾಟಕದ ಹಿನ್ನೆಲೆ ಬಗ್ಗೆ ಹಾಗೂ ಪ್ರದರ್ಶನಗೊಂಡ ನಾಟಕಗಳ ಕುರಿತು ಚರ್ಚೆ ನಡೆದವು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಉಮೇಶ್ ಎಂ ಸಾಲಿಯಾನ್ ಅವರು, ನಟನೆ ಎಂಬುದು ಕೇವಲ ಕಲಾಗಾರನಲ್ಲಿ ಮಾತ್ರ ಅಡಕವಾಗಿಲ್ಲ, ಅದು ಎಲ್ಲರಲ್ಲೂ ಇದೆ. ಈ ಹಿನ್ನೆಲೆಯಲ್ಲಿ ಇಂತಹ ಮೇಳಗಳು ಇತರ ಕ್ಷೇತ್ರದಲ್ಲಿರುವವರನ್ನು ನಾಟಕದಲ್ಲಿ ಅವರನ್ನು ತೊಡಗಿಸಿಕೊಳ್ಳಲು, ನೋಡಲು ಹಾಗೂ ಸೆಳೆಯಲು ನೆರವಾಗುತ್ತದೆ ಎಂದರು. ഈ കോമഡി തെരുവിലെത്തുമ്പോൾ കോമഡി അതിന്റെ ഭാഗമാണ്. നടന്നു പോകുന്ന വ്യക്തിനെ നമ്മൾ പിടിച്ചു നിർത്തേണ്ടതാണ് തെരുവിലെ പണി. നാടകത്തിന് വേണ്ടി ഞങ്ങൾ അനൗൺസ് ചെയ്ത് ഇവിടെ ഇപ്പം നാടകം നാളെ ഇന്ന് ഇത്ര മണിക്ക് നാടകം കളിക്കുന്നത് എവിടെ പറയില്ല. തെരുവിൽ നമ്മൾ പോയി പെട്ടിയും വെച്ച് നമ്മൾ ഇരുന്ന് നാടകം കളിക്കുമ്പോൾ നടന്നു പോകുന്നവനോ മറ്റേ ബസ്സിൽ പോകുന്നവനോ ഓട്ടോമാറ്റിക് അവിടെ നിർത്തല്ലാന്ന് നമ്മളെ പരിപാടി. അപ്പൊ അവിടെ ഹാസ്യം പ്രധാന ഒരു ഘടകമാണ്. തെരുവിലെത്തുമ്പോൾ ഹാസ്യം പ്രധാന ഘടകമാണ്. ഹാസ്യം ഇല്ലാതെയും ചെയ്യാം, 2 രീതിയിലും ചെയ്യാൻ പറ്റും. ഹാസ്യം ഇല്ലാതെ ചെയ്യണമെങ്കിൽ നമ്മൾ കൊടുക്കുന്ന മെസ്സേജ് അവന്റെ ഹൃദയത്തിലേക്ക് തട്ടണം.
ഹൃദയത്തിൽ തട്ടുന്ന മെസ്സേജ് ആയെങ്കിൽ അവിടെ ഈ ಕಾಮಿಡಿയുടെ ಆವಶ್ಯಕತೆಯಿಲ್ಲ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜೈರ್ ಪುಲ್ಪುಟ್ಟು ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿ ಮಾಜಿ ಸದಸ್ಯ ಐಕೆ ಬಳುವಾರ್ ಮುಖ್ಯ ಭಾಷಣ ಮಾಡಿದರು. ನಾಟಕ ರಂಗದ ಹಿರಿಯ ತಜ್ಞ ಗೋಪಿನಾಥ್ ಕಲ್ಲಿಕೋಟ್ ಸಹಿತ ಹಲವು ಮಂದಿ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಂಗಳವಾರ ನಡೆದ ಸಮಾರೋಪ ಸಭೆಯನ್ನು ಕೇರಳ ಸಂಗೀತ ನಾಟಕ ಅಕಾಡೆಮಿ ಕಾರ್ಯದರ್ಶಿ ಎನ್ ರಾಧಾಕೃಷ್ಣ ನಾಯರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಉಮೇಶ್ ಎಂ ಸಾಲಿಯಾನ್, ಗೋಪಿನಾಥ್ ಕಲ್ಲಿಕೋಟ್ ಸಹಿತ ಹಲವು ಪ್ರಮುಖರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ತೈಲ ದರ ಏರಿಕೆ ಖಂಡಿಸಿ INTUC ಕಾಸರಗೋಡು ವಲಯ ಸಮಿತಿ ವತಿಯಿಂದ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ನಗರದ ಹೊಸ ಬಸ್ ನಿಲ್ದಾಣದಿಂದ ಹಳೆ ಬಸ್ ನಿಲ್ದಾಣದವರೆಗೆ ದೊಂದಿ ಮೆರವಣಿಗೆ ನಡೆಯಿತು. ಕೇಂದ್ರ ಸರ್ಕಾರವು ತೈಲ ಕಂಪನಿಗಳಿಗೆ ದರ ನಿರ್ಣಯಾಧಿಕಾರ ನೀಡಿರುವುದರಿಂದ ಬೇಕಾಬಿಟ್ಟಿ ತೈಲ ದರ ಏರುತ್ತಿರುವುದಾಗಿ ಖಂಡಿಸಿ INTUC ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಹೊಸ ಬಸ್ ನಿಲ್ದಾಣದಿಂದ ಹೊರಟ ಮೆರವಣಿಗೆಯನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಹುಲ್ ಹಮೀದ್ ರವರು ಉದ್ಘಾಟಿಸಿದರು. ಕಾಸರಗೋಡು ವಲಯ ಅಧ್ಯಕ್ಷ CG ಟೋನಿ ಅಧ್ಯಕ್ಷತೆ ವಹಿಸಿದರು. TG ಟೋನಿ, ಹ್ಯಾರಿಸ್, ಉಮೇಶ್ ಅಣಂಗೂರ್, ಅಬುಬಕರ್ ತುರುತಿ, ಕಮಲಾಕ್ಷ ಸುವರ್ಣ, ಹರೀಂದ್ರ, ಶಿವರಾಮ ಪೈಕ ಮೊದಲಾದವರು ಪ್ರತಿಭಟನೆಗೆ ಮುಂದಾಳತ್ವ ವಹಿಸಿದರು. ಕೇರಳ ಸ್ಟೇಟ್ ಲ್ಯಾಂಡ್ ಸರ್ವೇಯರ್ಸ್ ಫೆಡರೇಷನ್ ಜಿಲ್ಲಾ ಸಮ್ಮೇಳನ ನಡೆಯಿತು. ಕಾಂಜಂಗಾಡ್ನ ಪೀಸ್ ಸ್ಮಾರಕ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮಿತಿ ಸದಸ್ಯರು ಪಾಲ್ಗೊಂಡರು. ಕೇರಳ ಸ್ಟೇಟ್ ಲ್ಯಾಂಡ್ ಸರ್ವೇಯರ್ಸ್ ಫೆಡರೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಜರುಗಿತು. ಕಾಂಜಂಗಾಡ್ನ ಪೀಸ್ ಸ್ಮಾರಕ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರ್ ಉದ್ಘಾಟಿಸಿ ಮಾತನಾಡಿದರು. പൊതുവിൽ ഈ രംഗത്തുള്ള സർവേയർമാരുടെ പ്രശ്നങ്ങളെ സംബന്ധിച്ച് ഗവൺമെന്റ് ശ്രദ്ധയിൽപ്പെടുത്താനുള്ള നിവേദനങ്ങളൊക്കെ നൽകാറുണ്ട്. ഇവിടെ ചൂണ്ടിക്കാണിച്ച കാര്യങ്ങളെല്ലാം നടപ്പാക്കാൻ കഴിയുമോ, ഏതൊക്കെ ചെയ്യാൻ പറ്റും, ഏത് രീതിയിലാണ് ചെയ്യേണ്ടത് തുടങ്ങിയ വിഷയങ്ങളൊന്നുകൂടി പരിശോധിച്ചാൽ മാത്രമാണ് അവസാനമായി തീരുമാനിക്കാൻ കഴിയും. ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ಕಾಂಜಂಗಾಡ್ ನಗರಸಭಾ ಅಧ್ಯಕ್ಷ VV ರಮೇಶ್ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಅಭಿವೃದ್ಧಿ ಸ್ಥಾಯಿ ನಿಗಮ ಅಧ್ಯಕ್ಷ ಗಂಗಾ ರಾಧಾಕೃಷ್ಣ, HR ಶ್ರೀಧರ್, MA ನಾರಾಯಣನ್, ಮೊಹಮ್ಮದ್ ಕುഞ്ഞി, P ಕೃಷ್ಣನ್, ಸುನಿಲ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಚೆರುವತ್ತೂರಿನ ಕುಟ್ಟಮತ್ತ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಗಮ ಕಾರ್ಯಕ್ರಮ ನಡೆಯಿತು. ಶಾಲೆಯ ಶತಮಾನೋತ್ಸವದ ಅಂಗವಾಗಿ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಚೆರುವತ್ತೂರಿನ ಕುಟ್ಟಮತ್ತ ಹೈಯರ್ ಸೆಕೆಂಡರಿ ಶಾಲೆಯ ಶತಮಾನೋತ್ಸವ ಆಚರಣೆ ಅಂಗವಾಗಿ ಹಳೆ ವಿದ್ಯಾರ್ಥಿಗಳ ಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸಂಗಮವನ್ನು ಶಾಸಕ M ರಾಜಗೋಪಾಲ್ ಉದ್ಘಾಟಿಸಿ ಮಾತನಾಡಿದರು. ഈ ശതാബ്ദി ആഘോഷം നമ്മൾ നടത്തുമ്പോൾ, അനുബന്ധ പരിപാടികളെല്ലാം സംഘടിപ്പിക്കുമ്പോൾ ഇതിൻ്റെ എല്ലാം ഒരു അടിസ്ഥാനം എന്ന് പറയുന്നത് വരുന്ന ആളുകളിൽ നമ്മുടെ വിദ്യാഭ്യാസ സ്ഥാപനത്തിൻ്റെ മെച്ചപ്പെട്ട പുരോഗതി തന്നെയാണ്. ഈ സ്ഥാപനം ഇതര വിദ്യാഭ്യാസ സ്ഥാപനങ്ങളിൽ വ്യത്യസ്തമായി വർഷങ്ങളോളം ഏറ്റവും ശ്രദ്ധേയമായ അക്കാഡമിക് നിലവാരം വെച്ച് പുലർത്താൻ കഴിഞ്ഞിട്ടുള്ള അഭിമാനാർഹമായിട്ടുള്ള അനുഭവ സമ്പത്ത് നമ്മുടെ മുന്നിലുണ്ട്. ജില്ലയിൽ എല്ലാ പ്രതിസന്ധി ഘട്ടത്തിലും 100% വിജയം നേടിക്കൊണ്ട് അക്കാഡമിക് രംഗത്ത് മികവ് പുലർത്തിയിട്ടുള്ള ഒരു വിദ്യാഭ്യാസ സ്ഥാപനമാണെന്ന കാര്യത്തിൽ തർക്കമില്ല. ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ P ನಾರಾಯಣನ್ ಅಧ್ಯಕ್ಷತೆ ವಹಿಸಿದರು. ಪ್ರಮುಖ ಸಿನಿಮಾ ನಟ ರಿಸಬಾ ವಾಸ್ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಸೂರ್ಯನಾರಾಯಣ ಕುಂಜೂರಾಯ, P ದೇವರಾಜ್, NK ದಾಮೋದರನ್ ಮಾಸ್ಟರ್ ಮೊದಲಾದವರು ಮಾತನಾಡಿದರು. ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಂಗಳವಾರ ಬಿಜೆಪಿ ಕರೆ ನೀಡಿದ ಹರತಾಳ ಜಿಲ್ಲೆಯಲ್ಲಿ ಬಹುತೇಕ ಪೂರ್ಣ. ಕಾಸರಗೋಡಿನಲ್ಲಿ ಪ್ರತಿಭಟನಾ ಮೆರವಣಿಗೆ ವೇಳೆ ನಡೆದ ಹಿಂಸಾಚಾರ. ಓರ್ವ ಪೊಲೀಸ್ ಸಹಿತ 3 ಗಾಯ. ಕಾನೂನು ಸುವ್ಯವಸ್ಥೆ ಪಾಲಿಸಲು ರಾಜ್ಯ ಸರ್ಕಾರ ವಿಫಲ. ಕಾಸರಗೋಡಿಗೆ ಕೇಂದ್ರ ಸೇನೆ ನಿಯೋಜನೆ ಅಗತ್ಯ ಎಂದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ K ಸುರೇಂದ್ರನ್. ಕಣ್ಣೂರು ರೀತಿಯ ರಾಜಕೀಯಕ್ಕಿಳಿದರೆ CPIMಗೆ ತಕ್ಕ ಶಾಸ್ತಿ ಮಾಡುವುದಾಗಿ ಎಚ್ಚರಿಕೆ. ಉಪ್ಪಳದ ಕೈಕಂಬ ಬಳಿ ಮರದ ಮಿಲ್ಗೆ ತಗುಲಿದ ಆಕಸ್ಮಿಕ ಬೆಂಕಿ, ಅಪಾರ ನಾಶ ನಷ್ಟ. ಹಿರಿಯೇಣಿಯಲ್ಲಿ ಕೊನೆಗೊಂಡ ಸಂಗೀತ ನಾಟಕ ಅಕಾಡೆಮಿಯ ಬೀದಿ ನಾಟಕೋತ್ಸವ. ಬಹಿರಂಗ ಚರ್ಚೆಯಲ್ಲಿ ಪಾಲ್ಗೊಂಡ ಸ್ಥಳೀಯ ಗ್ರಾಮಸ್ಥರು. ನಾಟಕೋತ್ಸವ ಸಾರ್ಥಕತೆ ಒದಗಿಸಿತು ಎಂದ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಉಮೇಶ್ ಎಂ ಸಾಲಿಯಾನ್. ತೈಲ ದರ ಏರಿಕೆ ಖಂಡಿಸಿ INTUC ಕಾಸರಗೋಡು ವಲಯ ಸಮಿತಿ ವತಿಯಿಂದ ನಡೆಯಿತು ದೊಂದಿ ಮೆರವಣಿಗೆ. ಹಲವರು ಭಾಗಿ. ಇಲ್ಲಿಗಿಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.